ಇದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮೆಹತಾಬ್ ರಾಯ್ ಅವರು ಸಂಸ್ಥಾಪಕರಾಗಿ ಇಡೀ ಭಾರತ ದೇಶದಲ್ಲೇ ಒಂದು ಸಂಘಟನೆ ಸ್ಥಾಪನೆ ಮಾಡಿ ಒಂದು 10 ರಿಂದ 15 ವರ್ಷ ಆಗಿದೆ. ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮಗೆ ನಮ್ಮ ಬಾವಾಬೈ ಕೆ ಬಾವಾ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಮತ್ತು ಇವರು ಬಿ ವಿ ವೆಂಕಟರಮಣಪ್ಪ ಸರ್ ಅವರು ಸೆಕ್ರೆಟರಿ ಆಗಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಅವರ ಮಾರ್ಗದರ್ಶನ, ಅವರ ಸಲಹೆಯಿಂದ ಇವತ್ತು ನಮ್ಮ ಬಾವಾಬೈ ಅವರು ನಮಗೆ ತುಂಬ ಆತ್ಮೀಯರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಇವತ್ತು ನಮಗೆ ಒಂದು ತಾಲೂಕು ಅಧ್ಯಕ್ಷರಾಗಿ ಅವರು ನೇಮಕ ಮಾಡಿದ್ದಾರೆ ವಿಶ್ವ ಮಾನವ ಹಕ್ಕುಗಳ ಆಯೋಗದಲ್ಲಿ. ಒಂದು ಹೆಜ್ಜೆ ಹಾಕಿದ್ರೆ ಆ ಹೆಜ್ಜೆ 100 ಸಲ ಯೋಚನೆ ಮಾಡಿ ಹೆಜ್ಜೆ ಹಾಕ್ತಾ ಇದ್ದೀನಿ ನಾನು. ಯಾಕಂದರೆ ಸಮಾಜದಲ್ಲಿ ಎಲ್ಲ ಕರಪ್ಷನ್ಸೇ ಜಾಸ್ತಿ ಇದೆ. ಬಡವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಬಡವ್ರಿಗೆ ನ್ಯಾಯ ಅನ್ನೋದೇ ಮರೀಚಿಕೆ ಆಗಿದೆ. ಅದರಿಂದ ನಾವು ಅಧ್ಯಕ್ಷರಾಗಿ ಆಯ್ಕೆ ಆದಾಗಲಿಂದ ನಾವು ನಮ್ಮ ತಂಡ ಯಾವ ಥರ ಇರಬೇಕು ಅಂದರೆ, ಶಿಸ್ತಿನ ಸಿಪಾಯಿಗಳ ಥರ ಇರಬೇಕು. ನಾವು ನಿಸ್ವಾರ್ಥವಾಗಿ ದುಡಿಬೇಕು. ಸ್ವಾರ್ಥ ಅನ್ನೋದು ಇದರಲ್ಲಿ ಇರಬಾರ್ದು. ಸ್ವಾರ್ಥ ಅನ್ನೋರು ಬೇಡ ಇದರಲ್ಲಿ. ಅದರಿಂದ ನಾವು ನಮ್ಮ ಉದ್ದೇಶದಿಂದ ಇವತ್ತು ಗೌರವಾಧ್ಯಕ್ಷರಾಗಿ ನಮ್ಮ ಚಲಪತಿ ಸರ್ ಅವ್ರಿಗೆ ಮಾಡಿದ್ದೀವಿ. BSNL ಡಿಪಾರ್ಟ್ಮೆಂಟಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವತ್ತು ನಾವು ಅವ್ರಿಗೆ ಒಂದು ರಿಕ್ವೆಸ್ಟ್ ಕೇಳಿದ ತಕ್ಷಣ ಅವರು ಇಲ್ಲ ಅನ್ನಲಿಲ್ಲ. ನಮ್ಮ ಹುಡುಗ ಬೆಳೀಲಿ, ನಮ್ಮ ಆಶೀರ್ವಾದ ಇರುತ್ತೆ ಅಂತ ಹೇಳಿದ್ದೆ. ಅವರು ಆಶೀರ್ವಾದ ಕೊಟ್ಟರು. ಅವ್ರಿಗೆ ಗೌರವಾಧ್ಯಕ್ಷರನ್ನಾಗಿ ಮಾಡಿದ್ದೀನಿ. ನನಗಿದೊಂದು ತುಂಬ ಸಂತೋಷ ಆಗುತ್ತೆ. ಮತ್ತು ನೆಕ್ಸ್ಟ್ ನಾನು ಇನ್ನೊಂದು ಯೋಚನೆ ಮಾಡಿದೆ. ಈಗ ಬೀದಿ ಬದಿ ವ್ಯಾಪಾರಿಗಳು ಅವ್ರಿಗೆ ಏನು ನ್ಯಾಯ ಅನ್ನೋದೇ ಸಿಗಲ್ಲ. ಪಾಪ ಎಷ್ಟೋ ಜನ ಬಡವರು ಇದ್ದಾರೆ. ಬಡವರೇ ಆ ಕೆಲಸ ಮಾಡೋದು ಅಂತ ಬಡವ್ರಿಗೆಲ್ಲ ಆಸರೆ ಆಗಲಿ ಅಂತೇಳಿದ್ದೆ ನಮ್ಮ ನಯಾಜ್ ಸರ್ ಅವ್ರಿಗೆ. ಅವ್ರು ನಮಗೆ ಆಶೀರ್ವಾದ ಮಾಡಿದ್ರು. ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ನೀನು ಮಾಡ್ತಾ ಇರೋದು ಒಳ್ಳೆ ಕೆಲಸ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನಿನಗೆ ಸಹಕಾರ ಕೊಡ್ತೀನಿ, ನೀನು ಮಾಡು, ನನ್ನ ಆಶೀರ್ವಾದ ಸದಾಕಾಲ ಇರುತ್ತೆ ಅಂಥೇಳಿ ಅವ್ರ ಆಶೀರ್ವಾದ ಕೊಟ್ಟರು. ಅವ್ರಿಗೆ ನಮ್ಮ ತಾಲೂಕಲ್ಲಿ ಲೇಬರ್ ಅಂದರೆ ಕಾರ್ಮಿಕರಿಗೆ ಒಬ್ಬ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಏನೇ ಅವ್ರಿಗೆ ಹೆಚ್ಚು ಕಮ್ಮಿ ಆಗಲಿ ಅವರು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ಯಾಕೆ ಗೊತ್ತಾ, ಅವ್ರು ನಿಸ್ವಾರ್ಥವಾಗಿ ದುಡಿತಾರೆ. ಅವ್ರಿಗೇನು ಬೇಕಾಗಿಲ್ಲ, ಇವರು ದುಡ್ಡು ತಿನ್ನಬೇಕು ಅಂತ ಏನೋ ದೇವರು ಅವ್ರಿಗೇನು ಕಮ್ಮಿ ಮಾಡಿಲ್ಲ. ಅವರು ಆರಾಮಾಗಿದ್ದಾರೆ. ಅವ್ರ ಆಶೀರ್ವಾದ, ಅವ್ರ ಮಾರ್ಗದರ್ಶನ ಅಷ್ಟೇ ನಮ್ಗೆ ಬೇಕಾಗಿರೋದು. ಆ ಥರ ನಿಸ್ವಾರ್ಥವಾಗಿ ದುಡಿತಾರೆ. ಅವ್ರಿಗೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿ ನಮ್ಮ ಭಾಸ್ಕರ್ ಅವರು ಇದ್ದಾರೆ, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಅವರು ಅಷ್ಟೇ. ಅವರು ಆಲ್ರೆಡಿ ಲೆಕ್ಚರರ್ ಆಗಿದ್ದಾರೆ. ಅವ್ರಿಗೆ ಬಿಡುವೇ ಇರಲ್ಲ. ನ್ಯೂಸ್ ಚಾನಲ್ ಒಂದು ಮಾಡಿದ್ದಾರೆ. ಆದರೂ ಅವ್ರಿಗೆ ನಾವು ಕೇಳಿದ್ರೆ ನಮಗಿಲ್ಲ ಅಂದಿರ ಬಂದಿದ್ದಾರೆ. ಅವ್ರಿಗೆ ಒಂದು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದೀವಿ. ಯಾಕಂದರೆ ಇದರಲ್ಲೆಲ್ಲ ನಿಸ್ವಾರ್ಥವಾಗಿ ದುಡಿಬೇಕಂತಾನೆ ನಾವು ಹೆಜ್ಜೆ ಹಾಕ್ತಾ ಇರೋದು. ಸುಳ್ಳು ಪಳ್ಳು ಹೇಳಿ ಕಾರ್ಡ್ ಎತ್ಕೊಂಡೋಗಿ ನಾವು ಯಾವುದು ಬೇರೆ ರೀತಿ ಅದನ್ನು ಯೂಸ್ ಮಾಡ್ಕೋಬಾರ್ದು. ಇದು ಕೊರಳಿಗೆ ಆಹಾರ ಅಲ್ಲ, ಇದು ಭಾರ. ಇದು ಜವಾಬ್ದಾರಿ ಕೆಲಸ. ಈ ಜವಾಬ್ದಾರಿ ಹಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕಂತ ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದೀವಿ. ಮತ್ತು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಅವ್ರಿಗೆ. ಮತ್ತು ನಮ್ಮ ಸಾದಿಕ್ ಸರ್ ಅವರು ನಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಯಾವುದೇ ರೀತಿ ಆಗಲಿ ಅವರು ಒಂದು 10 ಜನಕ್ಕಾದರೂ ಊಟ ಹಾಕ್ತಾರೆ. ಡೈಲಿ 10 ಜನಕ್ಕೆ ಕೆಲಸ ಕೊಡ್ತಾರೆ. ಅವರು ಡೈಲಿ ಅವರಿಂದ ಒಂದು 10 ಜನ ಊಟ ಮಾಡ್ತಾರೆ. 10 ಸಂಸಾರ ಊಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿಲ್ಲ. ಆದ್ರೂ ನಾನು ಹೇಳಿದೆ, ಸರ್ ನಮಗೆ ಸಹಕಾರ ಕೊಡಿ, ನಿಮ್ಮ ಸಹಕಾರ ಬಹು ಮುಖ್ಯ ಅಂಥೇಳಿ. ಅವರು ನಿಸ್ವಾರ್ಥವಾಗಿ ದುಡಿಯೋವಂಥವ್ರು. ಅವ್ರಿಗೆ ಬೇಕಾಗೇ ಇರಲಿಲ್ಲ. ನಾವು ಹೇಳಿದ್ವಿ, ಸರ್ ಬನ್ನಿ ನಮ್ಮ ಜೊತೆಗೆ ಕೈ ಜೋಡಿಸಿ, ನಾವೇನೋ ಒಂದು ಒಳ್ಳೆ ಕಾರ್ಯ ಮಾಡೋಣ, ಸಮಾಜದಲ್ಲಿ ಒಂದು ನ್ಯಾಯ ಮಾಡೋಣ ಅಂಥೇಳಿ ನಾವು ಹೇಳಿದ ತಕ್ಷಣ ಅವರೂ ಇಲ್ಲ ಅನ್ನಲಿಲ್ಲ. ಆಯಿತು ನೀವು ಮಾಡಿ, ನಾನು ನಿಮ್ಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸೋಣ. ಮತ್ತು ನಮ್ಮ ಕೃಷ್ಣಮೂರ್ತಿ ಅವರು, ಇವರು ನರಸಿಂಹಮೂರ್ತಿ ಅವರು ಮಾಡ್ತಾರೆ, ಕಾರುಗಳ ವ್ಯಾಪಾರ ಎಲ್ಲ ಮಾಡ್ತಾರೆ. ಅವರು ಅಷ್ಟೇ. ಅವ್ರಿಗೂ ಒಂದು ಸಹಕಾರ್ಯದರ್ಶಿಯನ್ನಾಗಿ ನಾವು ಮಾಡಿದ್ದೀವಿ. ಅವರು ನಿಸ್ವಾರ್ಥವಾಗಿ ದುಡೀಲಿ, ಒಳ್ಳೆ ಸಂಘ ಕಟ್ಟೋಣ, ಸಂಘಟನೆ ಮಾಡೋಣ, ಎಲ್ಲ ಒಳ್ಳೆ ರೀತಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈಗ ಸ್ವಾಗತ ಭಾಷಣ ಆಯಿತು, ಮತ್ತೆ ವಂದನಾರ್ಪಣೆ ಆಯಿತು. ಇವತ್ತು ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಅಂದ್ಬಿಟ್ಟು ಏನು ನಮ್ಮ
ದೇಶಾದ್ಯಂತ ಇದೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣಮೂರ್ತಿ ಸರ್ ಅವರು. ಈಗ ನಮ್ಮ ಕೋಲಾರ ಡಿಸ್ಟಿಕ್ಟಲ್ಲಿ ಬಾವ ಅವರು ಅಧ್ಯಕ್ಷರಾಗಿದ್ದಾರೆ, ಮತ್ತು ಇವರು ನಮ್ಮ ತಾಲೂಕು ಅಧ್ಯಕ್ಷರು ಕೃಷ್ಣಮೂರ್ತಿ ಸರ್, ಮತ್ತು ಹೊಸದಾಗಿ ಒಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಇವತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಬಿಟ್ಟು ಸುಮ್ಮನೆ ನಾಮಕಾವಾಸ್ತೆ ಮಾಡ್ದಿರ ಯಾರಿಗೆ ಏನು ನ್ಯಾಯ ಸಿಕ್ಕಲಿಲ್ಲ ಅನ್ನೋ ಕಡೆ ಯಾರಾದರೂ ಬಂದು ನಿಮ್ಮನ್ನು ಕೇಳಿದಾಗ ಎಲ್ಲರೂ ಸೇರಿ ಹೋಗಿ ಅವರಿಗೆ ನ್ಯಾಯ ಕೊಡಿಸೋದು ನಮ್ಮ ಈ ಒಂದು ಪದಾಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ದಯವಿಟ್ಟು ಅವರು ಇಲ್ಲಿ ಏನಿದ್ದಾರೆ ಪ್ರೆಸಿಡೆಂಟು ಮತ್ತು ಕೃಷ್ಣಮೂರ್ತಿ ಸರ್ ಇವರೆಲ್ಲ ಇದ್ದಾರಲ್ಲ, ಇವ್ರು ಯಾವಾಗನ್ನ ಈ ಥರ ಏನೋ ಪ್ರಾಬ್ಲಮ್ ಇದೆ ಬನ್ನಿ ಅಂದಾಗ ಎಲ್ಲರೂ ಬಂದು ಅವರ ಒಂದು ಸಮಸ್ಯೆಗೆ ಒಂದು ಸೇರಬೇಕು ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ.